ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಒಂದು ವ್ಲಾಗ್ನಲ್ಲಿ ಬ್ಯಾಂಗ್ಳೂರಲ್ಲಿರುವಂಥ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಇದು ಕ್ಲಬ್ ಕಬಾನ ಅಂತ, ಅದರದ್ದು ರಿವ್ಯೂ ವ್ಲಾಗ್ ಆಗಿರುತ್ತೆ. ಸೊ ನಿಮ್ಮಲ್ಲಿ ಯಾರಾದರೂ ಡೇ ಔಟ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಸೊ ಈ ಒಂದು ವ್ಲಾಗಲ್ಲಿ ಕ್ಲಬ್ ಕಬಾನಲ್ಲಿ ಏನೇನು ಅಮ್ಯುನಿಟೀಸ್ ಇದೆ ಮತ್ತು ಎಷ್ಟು ಕಾಸ್ಟ್ ಆಗುತ್ತೆ ಡೇ ಔಟ್ಗೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೊ ಇದು ರೆಸಾರ್ಟ್ ಕಮ್ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿರೋದ್ರಿಂದ ವಾಟರ್ ಗೇಮ್ಸು ಮತ್ತು ರೆಸಾರ್ಟ್ಸಲ್ಲಿರುವಂಥ ಎಲ್ಲ ಫೆಸಿಲಿಟೀಸು ಕಂಬೈನ್ಡ್ ಆಗಿ ಅವೈಲಬಲ್ ಇರುತ್ತೆ. ಎಂಟ್ರಿ ಫೀ ಬಂದು ಪರ್ ಹೆಡ್ 2000 ಆಗುತ್ತೆ ಎಲ್ಡರ್ಸ್ಗೆ. ಸೊ ಅಬೋವ್ 5 years ಇರೋ ಕಿಡ್ಸ್ಗೆ 1700 ಆಗುತ್ತೆ ಮತ್ತು ಬಿಲೋ 5 years ಇರೋ ಕಿಡ್ಸ್ಗೆ ಫ್ರೀ ಇರುತ್ತೆ ಎಂಟ್ರಿ ಫೀ. ಸೊ ಇಲ್ಲಿ ವೆಲ್ಕಮ್ ಡ್ರಿಂಕ್ ಆಗಿ ಮಾಜಾ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಇನ್ನೇನು ಬ್ರೇಕ್ಫಾಸ್ಟ್ ಟೈಮ್ಗೆ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಸೊ ಇದು 9 o'clock ಟಿಲ್ಸ್ ಈವ್ನಿಂಗ್ 6 o'clock ತನಕ ಈ ಒಂದು ಡೇ ಔಟ್ ಪ್ಲ್ಯಾನ್ ಇರುತ್ತೆ. ಸೊ ವೆಲ್ಕಮ್ ಡ್ರಿಂಕ್ ಎಲ್ಲ ತಗೊಂಡು ನೆಕ್ಸ್ಟು ಒಂದು ದೊಡ್ಡದಾಗಿ ಒಂದು ರಿಸೆಪ್ಷನ್ ಏರಿಯಾ ಇರುತ್ತೆ. ಇಲ್ಲಿ ಆ್ಯಕ್ಚುಲಿ ನೀವು ಸ್ಟೇ ಮಾಡೋಂಗಿದ್ರೆ ಸಹ ಸ್ಟೇಸ್ ಸಹ ಅವೈಲಬಲ್ ಇರುತ್ತೆ, ಅದರದ್ದು ಬೇರೆ ಟ್ಯಾರಿಫ್ ಇರುತ್ತೆ. ಸೊ ನಾನು ಇವತ್ತಿನ ವ್ಲಾಗಲ್ಲಿ ಜಸ್ಟ್ ಡೇ ಔಟದ್ದು ಅಷ್ಟೇ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಸೊ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆ್ಯಕ್ಚುಲಿ ಅವರೇ ಸರ್ವ್ ಮಾಡ್ತಾರೆ, ಬಫೆಟ್ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಬ್ರೇಕ್ಫಾಸ್ಟ್ ಬಂದು ಸೌತ್ ಇಂಡಿಯನ್ ಮೆನ್ಯೂ ಆಗಿತ್ತು. ಅಂದರೆ ಆಪ್ಷನ್ಸ್ ಬಂದು ಇಡ್ಲಿ, ಸಾಂಬಾರು, ವಡೆ ಮತ್ತು ಉಪ್ಮಾ, ಕೇಸರಿ ಬಾತು, ಜೊತೆಗೆ ಪೂರಿ ಮತ್ತು ಸಾಗು, ಇಷ್ಟು ಆಪ್ಷನ್ಸ್ ಅವೈಲಬಲ್ ಇತ್ತು. ಸೊ ಟೇಸ್ಟ್ ಬಗ್ಗೆ ಹೇಳಬೇಕಾದ್ರೆ ಇಡ್ಲಿ ಓಕೆ ಇತ್ತು, ಬಟ್ ಉಪ್ಮಾ ಮತ್ತು ಕೇಸರಿ ಬಾತ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಪೂರಿ ಸಾಗು ಸಹ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಕಾಫಿ, ಟೀ ಎಲ್ಲ ಅವೈಲಬಲ್ ಇರುತ್ತೆ. ಮತ್ತು ಈ ಬ್ರೇಕ್ಫಾಸ್ಟ್ ತಿನ್ನುವಂಥ ಈ ಒಂದು ಏರಿಯಾ ಸಹ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಅಂದರೆ ವಾಟರ್ ಮಧ್ಯದಲ್ಲಿ ಈ ಥರ ಚೇರ್ಸ್ ಎಲ್ಲ ಹಾಕಿಟ್ಟಿರ್ತಾರೆ, ಟೇಬಲ್ಸ್ ಎಲ್ಲ. ಸೊ ಇಲ್ಲೂ ಸಹ ಬಂದು ನಾವು ತಿನ್ಬೋದು. ನೆಕ್ಸ್ಟು ಈ ಥರ ಎಲ್ಲ ಲಗೇಜ್ ಕೌಂಟರ್ಸ್ ಅಂತ ಇರುತ್ತೆ. ಅಂದರೆ ನೀವು 200 rupees ಪೇ ಮಾಡಿದ್ರೆ ಅದು ರೀಫಂಡಬಲ್ ಇರುತ್ತೆ. ಈ ಥರ ಲಾಕರ್ಸ್ ಕೊಡ್ತಾರೆ. ಸೊ ನಮ್ಮದು ಬಿಲಾಂಗಿಂಗ್ಸ್ ಎಲ್ಲ ಲಾಕರಲ್ಲಿಟ್ಟು ಇವಾಗ ಅಮ್ಯುನಿಟೀಸ್ನ ಯೂಸ್ ಮಾಡ್ಕೊಳಕ್ಕೆ ಬರ್ತಾ ಇದ್ದೀವಿ. ಸೊ ಎಂಟ್ರ್ ಆಗಿದ ತಕ್ಷಣ ಈ ಥರ ವೇವ್ ಪೂಲ್ ಇದೆ ದೊಡ್ಡದಾಗಿ. ಅದ್ರ ಪಕ್ಕನೇ ಈ ಥರ ಕಾಸ್ಟ್ಯೂಮ್ಸು ಎಲ್ಲ ಅವೈಲಬಲ್ ಇರುತ್ತೆ ನಿಮಗೆ ಪರ್ಚೇಸ್ ಮಾಡೋಕ್ಕೆ. ಅಂದರೆ ನೀವೇನಾದರೂ ಸ್ವಿಮ್ ಡ್ರೆಸ್ ಆಗಲಿ, ಕ್ಯಾಪ್ಸ್ ಆಗಲಿ, ಟ್ಯೂಬ್ಸ್ ಆಗಲಿ ಈ ಥರ ಏನಾದರೂ ತಂದಿಲ್ಲ ಮನೆಯಿಂದ ಅಂದರೆ ಸೊ ನೀವು ಡೈರೆಕ್ಟಾಗಿ ಬಂದು ಇಲ್ಲೇ ಪರ್ಚೇಸ್ ಮಾಡ್ಬೋದು. ಅಂದರೆ ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇರುತ್ತೆ. ಸ್ವಿಮ್ಮಿಂಗ್ ಕ್ಯಾಪ್ ಆಗಲಿ, ಸ್ವಿಮ್ಮಿಂಗ್ ಟ್ಯೂಬ್ಸ್ ಆಗಲಿ, ಇಲ್ಲ ಮೊಬೈಲ್ ಪೌಚಸ್ ಆಗಲಿ, ಲೇಡೀಸ್ ಕಾಸ್ಟ್ಯೂಮ್ಸು ಇದೆಲ್ಲ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಪಕ್ಕನೇ ನಮಗೆ ಡ್ರೆಸ್ಸಿಂಗ್ ರೂಮ್ಸ್ ಎಲ್ಲ ಇರುತ್ತೆ. ನೀವು ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ವೇವ್ ಪೂಲಲ್ಲಿ ನಿಮ್ಮ ಒಂದು ಡೇನ ಸ್ಟಾರ್ಟ್ ಮಾಡ್ಬೋದು. ಸೊ ಮಕ್ಕಳಿಗೆ, ಎಲ್ಡರ್ಸ್ಗೆ ಎಲ್ಲರಿಗೂ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಎವ್ರಿ ಹಾಫ್ ಆನ್ ಅವರ್ ಈ ಥರ ವೇವ್ಸ್ ಬರ್ತಾನೆ ಇರುತ್ತೆ. ಒಂದು 10 minutes ಬ್ರೇಕ್ ತಗೊಳ್ತಾರೆ, ಅದಾದಮೇಲೆ ಮತ್ತೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಏಜ್ ಗ್ರೂಪ್ ಮ್ಯಾಟ್ರ್ ಇಲ್ದಿರನು ಎಲ್ಲ ಪ್ರತಿ ಏಜ್ ಗ್ರೂಪ್ ಅವರು ಎಂಜಾಯ್ ಮಾಡುವಂಥ ಒಂದು ಪ್ಲೇಸ್ ಅಂದರೆ ಈ ಒಂದು ವೇವ್ ಪೂಲು. ಸೊ ನೀವು ರೆಸಾರ್ಟ್ ಅಷ್ಟೇ ಹೋದರೆ ಅದರಲ್ಲಿ ಬರೀ ಸ್ವಿಮ್ಮಿಂಗ್ ಪೂಲ್ ಒಂದು ಆಪ್ಷನ್ ಇರುತ್ತೆ, ಈ ಥರ ಗೇಮ್ಸ್ ಎಲ್ಲ ಅವೈಲಬಲ್ ಇರಲ್ಲ. ಬಟ್ ಈ ಕ್ಲಬ್ ಕಬಾನ ಬಂದು ರೆಸಾರ್ಟ್ ಕಮ್ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿರೋದ್ರಿಂದ ಫ್ಯಾಮ್ಲಿ ಔಟಿಂಗಿಗೆ ಒಂದು ಬೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಫುಡ್ ಇನ್ಕ್ಲೂಡ್ ಆಗಿರುತ್ತೆ, ಪ್ಲಸ್ ಎಲ್ಲ ಗೇಮ್ಸು ಅದರಲ್ಲೇ ಕವರ್ ಆಗುತ್ತೆ. ಸೊ ವೇವ್ ಪೂಲಲ್ಲಿ ಆಟ ಆಡಿಕೊಂಡು ನೆಕ್ಸ್ಟ್ ಬಂದಿದ್ದಂಥ ಒಂದು ಪ್ಲೇಸ್ ಅಂದರೆ ಲೇಝಿ ರಿವರ್ ಅಂತ. ಸೊ ಇದಂತೂ ಸಚ್ಚೇ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಒಂದು ಕೆನಾಲಲ್ಲಿ ಈ ಥರ ಟ್ಯೂಬ್ಸ್ ಮುಖಾಂತರ ನಾವು ತೇಲ್ತಾ ಇರ್ತೀವಿ ಫುಲ್ ಆ ಒಂದು ಕೆನಾಲಲ್ಲಿ. ಸೊ ಒಂಥರ ಆರ್ಟಿಫಿಷಿಯಲ್ ರಿವರ್ ಥರನೇ ಮಾಡಿದ್ದಾರೆ. ಮತ್ತು ಈ ಒಂದು ಕೆನಾಲ್ಸಲ್ಲಿ ನಾವು ಹೋಗ್ತಾ ಇದ್ದರೆ ಒಂದು ಪ್ಲೇಸ್ ಸಿಗುತ್ತೆ, ಸಚ್ ಎ ಬ್ಯೂಟಿಫುಲ್ ಪ್ಲೇಸು. ಆ ಪ್ಲೇಸ್ನ ನಾವು ಈ ಬ್ರಿಡ್ಜ್ ಮುಖಾಂತರ ಸಹ ಹೋಗ್ಬೋದು, ಇಲ್ಲಾಂದರೆ ಈ ಥರ ಟ್ಯೂಬ್ಸ್ ಮುಖಾಂತರ ಹೋಗಿ ಈ ಒಂದು ಪ್ಲೇಸ್ನ ರೀಚ್ ಆಗ್ಬೋದು. ಇದೆಲ್ಲ ಕಿಡ್ಸ್ ಲೈಕ್ ಪ್ಲೇ ಝೋನು, ಅಂದರೆ ವಿತ್ ವಾಟರು. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಪ್ಲೇಸು. ಇಲ್ಲೆಲ್ಲ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಈ ಒಂದು ಪ್ಲೇಸ್ನ ಲೇಝಿ ರಿವರ್ ಅಂತ ಏನಕ್ಕೆ ಅಂತೀವಿ ಅಂದರೆ ಜಸ್ಟ್ ಲೇಝಿಯಾಗಿ ಚಿಲ್ ಮಾಡೋಕ್ಕೆ ಯೂಸ್ ಮಾಡುವಂಥ ಟ್ಯೂಬ್ಸ್ ಇದು. ಸೊ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆದಷ್ಟು ಅದೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಲೇಝಿಯಾಗಿದ್ದಾಗ ಮಾಡಬೇಕಾಗಿರುವಂಥ ಒಂದು ಏನಂತಾರೆ ವಾಟರ್ ಗೇಮ್ ಅಂದರೆ ಈ ಲೇಝಿ ರಿವರ್ ಮುಖಾಂತರ ಹೋಗುವಂಥದ್ದು. ಸೊ ಅದು ಹೋಗಿ ತಲುಪುವಂಥ ಜಾಗ ಬಂದು ಈ ಒಂದು ಕಿಡ್ಸ್ ಪೂಲು. ಸೊ ಇದರಲ್ಲಿ ವಾಟರ್ ಲೆವೆಲ್ ತುಂಬಾ ಕಡಿಮೆ ಇರೋದ್ರಿಂದ ಮಕ್ಕಳಿಗೆ ಆಟ ಆಡೋಕ್ಕೆ ನೀವು ಎಷ್ಟು ಚಿಕ್ಕ ಮಗುನ ಕರ್ಕೊಂಡು ಹೋಗಿದ್ರೂ ಇದರಲ್ಲಿ ಭಯ ಇಲ್ದಿರ ಬಿಡ್ಬೋದು, ಅವರು ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ನಾವು ಹೋಗಿದ್ದು 2 ಫ್ಯಾಮ್ಲಿ ತುಂಬ ಚಿಕ್ಕ ಮಕ್ಕಳಿರೋದ್ರಿಂದ ಜಾಸ್ತಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ದಂದರೆ ಈ ಕಿಡ್ಸ್ ಪೂಲಲ್ಲೇ. ಯಾಕಂದರೆ ಅವ್ರ ಹೈಟ್ಗೆ ಇದು ತುಂಬಾ ಕರೆಕ್ಟಾಗಿ ಮ್ಯಾಚ್ ಆಗೋದ್ರಿಂದ ಎಲ್ಲರೂ ಎಂಜಾಯ್ ಮಾಡಿದಂಥ ಪ್ಲೇಸು. ಸೊ ತುಂಬಾ ಒಂದು ಒಳ್ಳೆ ಆಪ್ಷನ್ನು. ಸೊ ನೀವೇನಾದರೂ ವೀಕೆಂಡ್ಸು ಆರ್ ವೀಕ್ ಡೇಸು ಎಲ್ಲಾದರೂ ಡೇ ಔಟ್ ಪ್ಲ್ಯಾನ್ ಮಾಡಿದ್ರೆ ಈ ಒಂದು ರೆಸಾರ್ಟ್ನ 100% ನೀವು ಆಪ್ಟ್ ಮಾಡ್ಬೋದು. ಸೊ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ವಾಟರ್ ಗೇಮ್ಸು, ಡ್ರೈ ಗೇಮ್ಸು ಎಲ್ಲ ಅವೈಲಬಲ್ ಇರೋದ್ರಿಂದ ಎಲ್ಲ ಏಜ್ ಗ್ರೂಪ್ ಅವರು ಬಂದು ಎಂಜಾಯ್ ಮಾಡುವಂಥ ಒಂದು ಪ್ಲೇಸು. ಸೊ ಯೂಶ್ವಲಿ ಎಲ್ಲ ರೆಸಾರ್ಟ್ಸಲ್ಲೂ ನಾನು ನೋಡ್ದಂಗೆ ಸ್ನ್ಯಾಕ್ಸು ಜಸ್ಟ್ ಈವ್ನಿಂಗ್ ಕೊಡ್ತಾರೆ.
ಟೀ ಜೊತೆ. ಬಟ್ ಇಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಆದಮೇಲೆ ಲಂಚಿಗೆ ಮುಂಚೆ ಟೈಮ್ ಇರುತ್ತಲ್ವ, ಆವಾಗ ಸರ್ವ್ ಮಾಡಿದ್ರು. ಮೇ ಬಿ ವಾಟರ್ ಗೇಮ್ಸ್ ಎಲ್ಲ ಆಡಿ ಲೈಕ್ ಸುಸ್ತಾಗಿರ್ತೀವಿ ಅಂತ ಆ ಥರ ಸರ್ವ್ ಮಾಡ್ತಾಯಿದ್ರೇನೋ ಗೊತ್ತಿಲ್ಲ. ಸೊ ನಮ್ಗೆ ಇಲ್ಲಿ ಬೇಲ್ಪುರಿ ಮತ್ತು ಪಾನಿಪುರಿನ ಸರ್ವ್ ಮಾಡಿದ್ರು. ಸೊ ಪಾನಿಪುರಿ ಚೆನ್ನಾಗಿತ್ತು, ಬಟ್ ಬೇಲ್ಪುರಿ ಓಕೆ ಇತ್ತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಇಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಬಂದಿದ್ದು ನಾವು ಈ ಒಂದು ವಾಟರ್ ಗೇಮ್ಸ್ ಆಡೋಕ್ಕೆ. ಸೊ ಇಲ್ಲಿ ವೇವಿ ಮತ್ತು ವರ್ಟಿಕಲ್ ಫಾಲ್ಸ್ ಎರಡೂ ಇದೆ. ಎಸ್ಪೆಷಲಿ ಆ ಟ್ಯೂಬ್ಸ್ ಮುಖಾಂತರನೂ ಬರ್ಬೋದು, ಇಲ್ಲ ಡೈರೆಕ್ಟಾಗೂ ಬರ್ಬೋದು. ಸೊ ಇದೆರಡೂ ನಾನು ತುಂಬಾ ರೆಕಮೆಂಡ್ ಮಾಡ್ತೀನಿ. ತುಂಬಾ ಒಂದು ಫನ್ ಫೀಲ್ಡ್ ವಾಟರ್ ಗೇಮ್ ಅಂದರೆ ಈ ಒಂದು ವೇವಿ ಫಾಲ್ಸು. ಸೊ ಇದರಲ್ಲಿ ಈ ಟ್ಯೂಬ್ ಮುಖಾಂತರ ಈ ಥರ ಬರ್ತೀವಿ. ಅದಂತೂ ಎಲ್ಲರೂ ಮಸ್ಟ್ ಟ್ರೈ ಗೇಮ್ ಅಂತಲೇ ಹೇಳ್ತೀನಿ. ಸೊ ಅದು ಬಿಟ್ಟರೆ ಈ ಥರ ಟ್ಯೂಬ್ಸಲ್ಲಿ ಬರ್ಬೋದು, ಇಲ್ಲಾಂದರೆ ಡೈರೆಕ್ಟಾಗೂ ಮೇಲೆಯಿಂದ ವರ್ಟಿಕಲ್ ಫಾಲ್ಸ್ ಇರುತ್ತೆ, ಈ ಥರನೂ ಬರ್ಬೋದು. ಅದು ಬಿಟ್ಟರೆ ಬನಾನಾ ಪೂಲ್ ಸಹ ಇದೆ. ಸೊ ಇದು ಬಂದು ವರ್ಟಿಕಲ್ ಒಂದು ಫ್ಲೋ. ಸೊ ಇದು ಕೂಡ ಹೈಲಿ ರೆಕಮೆಂಡೆಡ್ ಗೇಮ್ ಅಂತಲೇ ಹೇಳ್ತೀನಿ. ಸೊ ಮೇಲೆ ಹೋದಾಗ ಸ್ವಲ್ಪ ಭಯ ಅನಿಸುತ್ತೆ, ಬಟ್ ಪ್ರತಿಯೊಬ್ಬರು ಟ್ರೈ ಮಾಡಬೇಕಾಗಿರೋಂಥ ಒಂದು ವಾಟರ್ ಗೇಮು. ಸೊ ವಾಟರ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲೇ ಪಕ್ಕನೇ ಒಂದು ರೈನ್ ಡ್ಯಾನ್ಸ್ ಅಂತ ನಡೀತಾ ಇರುತ್ತೆ. ಅಂದರೆ ಇದು ಟೈಮ್ ಸ್ಲಾಟ್ಸ್ ಇರುತ್ತೆ. ಟಿಲ್ 12 ಒಂದು ಟೈಮ್ ಸ್ಲಾಟ್ ಇದ್ದರೆ 3 o'clock ಮೇಲೆ ಇನ್ನೊಂದು ಟೈಮ್ ಸ್ಲಾಟ್ ಇರುತ್ತೆ. ಸೊ 1 o'clock ಟು ಆ ಒಂದು 3 o'clockವರೆಗೂ ರೈನ್ ಡ್ಯಾನ್ಸ್ ನಡೀತಾ ಇರಲ್ಲ, ಅಂದರೆ ಆಫ್ ಮಾಡಿರ್ತಾರೆ ವಾಟರು. ಸೊ ನೀವು ಅಲ್ಲಿ ಹೋದಾಗ ಆ ಟೈಮಿಂಗ್ಸ್ ಒಳಗೆ ನಿಮಗೆ ಯಾವ ಕಂಫರ್ಟಬಲ್ ಟೈಮಿಂಗು, ಸೊ ಈ ರೈನ್ ಡ್ಯಾನ್ಸ್ನ ನೀವು ಹೋಗಿ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸೊ ಇಲ್ಲಿಂದ ಅಲ್ಲೇ ಚಿಕ್ಕದಾಗಿ ಒಂದೊಂದು ಈ ಥರ ಪ್ರೈವೇಟ್ ವಾಟರ್ ಪೂಲ್ ಸಹ ಇರುತ್ತೆ. ಸೊ ಈ ಥರ ಪೂಲ್ಸಲ್ಲಿ ಸಹ ನೀವು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸೊ ಫುಲ್ಲು ವಾಟರ್ ಗೇಮ್ಸ್ ಎಲ್ಲ ಆಡೋಷ್ಟರಲ್ಲೇ ನಿಮ್ಗೆ ಸುಸ್ತಾಗೋಗಿರುತ್ತೆ ಆ್ಯಕ್ಚುಲಿ. ಸೊ ಅಷ್ಟರಲ್ಲಿ ನಿಮಗೆ ಲಂಚ್ ಟೈಮ್ ಸಹ ಬಂದಿರುತ್ತೆ. ಸೊ ಲಂಚಿಗೆ ಕೂಡ ಈ ಥರ ಮೆನ್ಯೂ ಇರುತ್ತೆ, ವೆಜ್ ಮೆನ್ಯೂ ಮತ್ತು ನಾನ್ ವೆಜ್ಜು ಎಲ್ಲ ಬಫೆಟ್ ಆಪ್ಷನ್ಸ್ ಇರುತ್ತೆ. ಸೊ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಬಂದು ವೆಜ್ ಆಪ್ಷನ್ಸು, ಅಂದರೆ ಪನ್ನೀರು, ಸ್ಟಾರ್ಟರ್ಸು, ರೈಸು, ಪಾಪಡ್ಸು ಎಲ್ಲ ಅವೈಲಬಲ್ ಇರುತ್ತೆ. ಸೊ ನಾನ್ ವೆಜ್ಜಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಕರಿ ಮತ್ತು ಫಿಶ್ ಫ್ರೈ ಅವೈಲಬಲ್ ಇತ್ತು. ಸೊ ಲೈಕ್ ಮೆನ್ಯೂ ನೋಡಬೇಕಾದ್ರೆ ಡಿಸೆಂಟ್ ಆಪ್ಷನ್ಸ್ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಅಲ್ದಿರ ಪಾಸ್ತಾ, ನೂಡಲ್ಸು ಇಂಥದ್ದು ಸಹ ಅವೈಲಬಲ್ ಇತ್ತು. ಸೊ ರೋಟಿ ಮತ್ತು ನಾನ್ ಮತ್ತು ಕುಲ್ಚಾ ಈ ಥರದ್ದು ಸಹ ಅವೈಲಬಲ್ ಇತ್ತು. ತುಂಬ ಕ್ರೌಡೆಡ್ ಇರ್ತಾರೆ, ಬಟ್ ಸಫಿಷಿಯೆಂಟಾಗಿ ಸರ್ವ್ ಮಾಡ್ತಾನೆ ಇರ್ತಾರೆ. ಸೊ ಟೇಸ್ಟ್ ಬಗ್ಗೆ ಹೇಳಬೇಕಂದ್ರೆ ಚಿಕನ್ ಕರಿ ಮತ್ತು ಫಿಶ್ ಫ್ರೈ ಚೆನ್ನಾಗಿತ್ತು. ಬಿರಿಯಾನಿ ಸ್ವಲ್ಪ ಓಕೆ ಇತ್ತು ಅಂತಲೇ ಹೇಳ್ಬೋದು. ಬಟ್ ವೆಜ್ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ಡೆಸರ್ಟ್ ಸಹ ತುಂಬಾ ಚೆನ್ನಾಗಿತ್ತು, ಅಂದರೆ ಜಿಲೇಬಿ ಮತ್ತು ಐಸ್ ಕ್ರೀಮ್ ಕೊಟ್ಟಿದ್ರು. ಸೊ ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡು ವೇಪೂಲ್ ಪಕ್ಕ ಒಂದು ರೋಪ್ ಆ್ಯಕ್ಟಿವಿಟೀಸ್ದು ಇರುತ್ತೆ. ಸೊ ನೀವು ಇದು ಈ ಪ್ಯಾಕೇಜ್ ಅಂದರೆ ಏನು ಡೇ ಔಟಿಂಗ್ ನಾವು ತೊಗೊಂಡಿರ್ತೀವಲ್ಲ 2000, ಇದರಲ್ಲಿ ಇದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಈ ಎರಡರಲ್ಲಿ ಒಂದು ಮಾತ್ರ ಲೈಕ್ ಫ್ರೀ ಇರುತ್ತೆ. ಅಂದರೆ ನೀವು ಐದರ್ ರೋಪ್ ಆ್ಯಕ್ಟಿವಿಟಿ ತೊಗೋಬೋದು, ಇಲ್ಲಾಂದರೆ ಬುಲ್ ರೈಡ್ ತೊಗೋಬೋದು. ಎರಡರಲ್ಲಿ ಒಂದು ನಿಮಗೆ ಫ್ರೀ ಇರುತ್ತೆ. ಸೊ ಎರಡೂ ನೀವು ಪ್ಲೇ ಮಾಡಬೇಕಂದ್ರೆ ಒಂದಕ್ಕೆ ನೀವು ಪೇ ಮಾಡಿ ಹೋಗಬೇಕಾಗುತ್ತೆ. ಸೊ ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅಂದರೆ ಯಾರು ಇದನ್ನು ಲೈಕ್ ಟ್ರೈ ಮಾಡ್ಬೋದು ಅಂತ. ತುಂಬ ಚಿಕ್ಕ ಮಕ್ಕಳಿಗೆಲ್ಲ ಅಲೌ ಮಾಡಲ್ಲ. ಸರ್ಟನ್ ಏಜ್ ಗ್ರೂಪ್ ಇರುತ್ತೆ, ಇಷ್ಟು ಫೀಟ್ ಅಂತ ಇರಬೇಕು ಅವ್ರ ಹೈಟು, ಅಂಥವ್ರನ್ನ ಮಾತ್ರ ಅಲೌ ಮಾಡ್ತಾರೆ. ಮತ್ತು ವೆಟ್ ಕ್ಲಾತ್ಸಲ್ಲಿ ಇದನ್ನು ಟ್ರೈ ಮಾಡೋಕ್ಕೆ ಬಿಡಲ್ಲ, ಡ್ರೈ ಕ್ಲಾತ್ಸಲ್ಲೇ ಇರಬೇಕು. ಸೊ ನೀವೇನಾದರೂ ವಾಟರ್ ಗೇಮ್ಸ್ ಎಲ್ಲ ಫಸ್ಟು ಟ್ರೈ ಮಾಡೋಂಗಿದ್ರೆ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ಮೇಲೆ ನೀವು ರೋಪ್ ಆ್ಯಕ್ಟಿವಿಟೀಸ್ನೆಲ್ಲ ಟ್ರೈ ಮಾಡಿ. ಸೊ ವೆಟ್ ಕ್ಲಾತ್ಸ್ ಯೂಸ್ ಮಾಡಿಕೊಂಡು ಈ ಒಂದು ಗೇಮ್ಸ್ನ ಆಡೋಕ್ಕೆ ಹೋದರೆ ರೋಪ್ ಆ್ಯಕ್ಟಿವಿಟೀಸು ಸ್ಕಿಡ್ಡಾಗಿ ಬೀಳೋವಂಥ ಚಾನ್ಸಸ್ ಇರುತ್ತೆ ಅಂತ ಅವರು ರೆಕಮೆಂಡ್ ಮಾಡಲ್ಲ ಮತ್ತು ನಿಮ್ಮನ್ನು ಅಲೋ ಮಾಡಲ್ಲ. ಸೊ ಫಸ್ಟು ನೀವೆಲ್ಲ ವಾಟರ್ ಗೇಮ್ಸ್ನೆಲ್ಲ ಫಿನಿಷ್ ಮಾಡಿ ನೆಕ್ಸ್ಟು ಈ ಥರ ಡ್ರೈ ಗೇಮ್ಸ್ ಆಡೋಕ್ಕೆ ಬನ್ನಿ, ಈ ಥರ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಎಲ್ಲ. ಸೊ ಈ ಥರ 2 ಲೆವೆಲ್ಸ್ ಇರುತ್ತೆ, ಅಂದರೆ ಕೆಳಗಡೆ ಬಂದು ಹೈಟ್ಸ್ ಅಂದರೆ ಭಯ ಇರೋರು, ಇಲ್ಲಾಂದರೆ ಇವಾಗ ತಾನೇ ಟ್ರೈ ಮಾಡಬೇಕು ಅನ್ನೋರು ಕೆಳಗಡೆ ಒಂದು ಲೆವೆಲ್ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನೆಕ್ಸ್ಟು ಇನ್ನು ಸ್ವಲ್ಪ ಹೈಟ್ಸಲ್ಲಿರುತ್ತೆ, ಅದು ಸ್ವಲ್ಪ ಭಯ ಆಗುತ್ತಲ್ವ. ಸೊ ಅಂಥವರು ಇದನ್ನು ಮುಗಿಸಿ ಆಮೇಲೆ ಅದನ್ನು ಟ್ರೈ ಮಾಡ್ಬೋದು. ಸೊ ಈ ಥರ ಲೈಕ್ ರೋಪ್ ಆ್ಯಕ್ಟಿವಿಟೀಸ್ ಸಹ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಮತ್ತು ಈ ಥರ ಬಂಗಿ ಜಂಪಿಂಗ್ ಸಹ ಇದೆ, ಅಂದರೆ ಟ್ರ್ಯಾಂಪೋಲಿನ್ ಮೇಲೆ ಈ ಥರ ಬಂಗಿ ಜಂಪಿಂಗ್ಸ್ ಮಾಡಿಸ್ತಾರೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಅಲ್ಲೋ ಇರುತ್ತೆ. ಮತ್ತು ಇದು ಸಹ ಫ್ರೀ ಇರುತ್ತೆ, ಅಂದರೆ ಯಾವುದಾದ್ರೂ ಒಂದು 3ರಲ್ಲಿ ನೀವು ತಗೋಬೋದು. ಸೊ ನೆಕ್ಸ್ಟು ರಿಮೈನಿಂಗ್ ಥಿಂಗ್ಸ್ ಎಲ್ಲ ಅದರ್ ಸೈಡ್ ಆಫ್ ದ ರೆಸಾರ್ಟ್ ಇರುತ್ತೆ. ಅದಕ್ಕೆ ಅಲ್ಲಿ ಹೋಗೋಷ್ಟರಲ್ಲೇ ಎಂಟ್ರೆನ್ಸಲ್ಲಿ ಈ ಥರ ಯಾರ್ಯಾರು ಈ ಒಂದು ರೆಸಾರ್ಟ್ ಬಗ್ಗೆ ಗೂಗಲ್ ರಿವ್ಯೂಸ್ ಕೊಡ್ತಾರೋ ಅವ್ರಿಗೆಲ್ಲ ಈ ಥರ ಒಂದು ಗೇಮ್ ಆಡಿಸ್ತಾಯಿದ್ರು, ಅಂದರೆ ಲೈಕ್ ಈ ಥರ ಕೂಪನ್ಸು ಮತ್ತು ಚಾಕ್ಲೇಟ್ಸ್ ಎಲ್ಲ ಕೊಡ್ತಾಯಿದ್ರು. ಸೊ ನಾವು ಈ ಥರ ಗೂಗಲ್ ರಿವ್ಯೂಸ್ ಕೊಟ್ಟು ಈ ಥರ ಒಂದು ವೀಲ್ನ
ಸ್ವೈಪ್ ಮಾಡಬೇಕು. ಅದರಲ್ಲಿ ಏನು ಬರುತ್ತೆ, ಯಾವ ಚಾಕ್ಲೇಟ್ ಬರುತ್ತೆ ಅದು ಕೊಡ್ತಾರೆ. ಮತ್ತು ಈ ಥರ ಒಂದು ಕೂಪನ್ ಕೊಡ್ತಾರೆ. ಸೊ ಈ ಕೂಪನ್ ಏನಂದರೆ ನೆಕ್ಸ್ಟ್ ಟೈಮ್ ನಾವು ಬಂದಾಗ ಆನ್ ದ ಬಿಲ್, ಅಂದರೆ ನಾವು ಏನು ಬಿಲ್ ಮಾಡಿರ್ತೀವಲ್ವ ಅದ್ರ ಮೇಲೆ 20% ಡಿಸ್ಕೌಂಟ್ ಇರುತ್ತೆ. ಇದಕ್ಕೇನು ವ್ಯಾಲಿಡಿಟಿ ಅಂತ ಏನಿರಲ್ಲ, ನೆಕ್ಸ್ಟ್ ಯಾವಾಗ ಬಂದಾಗೂ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ನನ್ನ ಜೊತೆ ಯಾರ್ಯಾರು ಕಾಂಟ್ಯಾಕ್ಟಲ್ಲಿ ಇದ್ದೀರೋ ನಿಮ್ಗೇನಾದರೂ ಇದ್ರದ್ದು ಅವಶ್ಯಕತೆ ಇದ್ದರೆ ಆ ಒಂದು ಕೂಪನ್ಸ್ದು ನನ್ನ ಕೇಳಿ, ನನ್ನ ಹತ್ರ ಇದೆ, ನಾನು ಬೇಕಾದ್ರೆ ಪ್ರೊವೈಡ್ ಮಾಡ್ತೀನಿ. ಸೊ ನೀವು ಬೇಕಾದರೆ ಈ ಒಂದು ಆಫರ್ನ ಅವೈಲ್ ಮಾಡಿ ನೆಕ್ಸ್ಟ್ ಟೈಮ್ ಬಂದಾಗ. ಸೊ ನೆಕ್ಸ್ಟ್ ಬಂದು ನಾವು ಇಲ್ಲಿ ಸ್ವಲ್ಪ ಟಾರ್ಗೆಟ್ ಗೇಮ್ಸ್ ಎಲ್ಲ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಒನ್ ಆಫ್ ದ ಫೇವ್ರೇಟ್ ಆ್ಯಂಡ್ ಮೋಸ್ಟ್ ಟ್ರೈಡ್ ಗೇಮ್ಸ್ ಅಂದರೆ ಈ ಟಾರ್ಗೆಟ್ ಗೇಮ್ಸ್ ಒಂದು. ಅಂದರೆ ಎಲ್ಲ ಏಜ್ ಗ್ರೂಪ್ ಅವರು ಟ್ರೈ ಮಾಡ್ಬೋದು. ಇದರಲ್ಲೂ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ 2 ಡಿಫ್ರೆಂಟ್ ಬೋರ್ಡ್ಸ್ ಆಪ್ಷನ್ ಇಟ್ಟಿದ್ರು. ಸೊ ಇಲ್ಲೆಲ್ಲ ದೊಡ್ಡವ್ರು ಟ್ರೈ ಮಾಡ್ತಾ ಇದ್ದೀವಿ. ಸೊ ಇದು ಕೂಡ ಆ ಒಂದು ಪ್ಯಾಕೇಜ್, ಅಂದರೆ ಔಟಿಂಗ್ ಪ್ಯಾಕೇಜ್ ಏನು ತೊಗೊಂಡಿದ್ವಲ್ಲ 2000, ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಇದೆಲ್ಲ ಫ್ರೀ ಇರುತ್ತೆ. ಬಟ್ ಈ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಗ್ಲಾಸ್ದು ಇದೆಯಲ್ವ, ಅದ್ರದ್ದು ಮಾತ್ರ ಪೇ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಬಾಟಲ್ ಕಾಸ್ಟ್ ಎಲ್ಲ ಒಡೆದ್ರೆ ಅದು ಬಿಡೋದ್ರಿಂದ ಅದಕ್ಕೆ ಮಾತ್ರ ಅವರು ಫ್ರೀ ಇಲ್ಲ ಅಂತ ಹೇಳ್ತಾರೆ. ಪರ್ ಹೆಡ್ 100 ರೂಪೀಸ್ ತೊಗೊಂಡ್ರು ನಾವು ಆಡೋಕ್ಕೆ. ಸೊ ನಾವು ಅದನ್ನು ಸಹ ಟ್ರೈ ಮಾಡಿದ್ರಿ. ಅದು ಒಂದು ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು, ಅಂದರೆ ಎಷ್ಟು ಬಾಟಲ್ಸ್ನ ಹೊಡಿತೀವಿ ಅನ್ನೋದು. ಸೊ ಲೈಕ್ ನೀವೇನಾದರೂ ಬಂದರೆ ಈ 2 ಗೇಮ್ಸ್ನ ನೀವು ಟ್ರೈ ಮಾಡ್ಬೋದು. ಮತ್ತು ಮಕ್ಕಳಿಗೆ ಸಹ ಇಲ್ಲಿ ಚಿಕ್ಕದೊಂದು ಟಾರ್ಗೆಟ್ ಗೇಮ್ಸ್ ಎಲ್ಲ ಇದೆ, ಅದನ್ನು ಸಹ ನೀವು ಟ್ರೈ ಮಾಡ್ಬೋದು. ಇದೆಲ್ಲ ಡ್ರೈ ಗೇಮ್ಸ್ ಪಾರ್ಟ್ ಬರುತ್ತೆ. ಸೊ ಇಷ್ಟೇ ಅಲ್ದಿರ ತುಂಬಾ ಇನ್ನೂ ಆಪ್ಷನ್ಸ್ ಇದೆ. ಅಂದರೆ ಹೋಲ್ ಡೇ ನೀವು ಎಂಜಾಯ್ ಮಾಡೋದಕ್ಕೆ ಏನೇನು ಆಪ್ಷನ್ಸ್ ಬೇಕೋ ಎಲ್ಲ ಇದೆ. ಸೊ ಇದು ಒಂದು ಪೇಂಟ್ ಬಾಲ್ ಅಂತ ಬರುತ್ತಲ್ಲ ಗೇಮು, ಇದು ಕಾರ್ಪೊರೇಟ್ ಔಟಿಂಗ್ಸ್ಗೆಲ್ಲ ತುಂಬಾ ಸೂಟ್ ಆಗುವಂಥ ಒಂದು ಗೇಮು. ಅಂದರೆ ತುಂಬ ಜನ ಇರಬೇಕು, ಫ್ಯಾಮ್ಲಿನ ದೊಡ್ಡ ಫ್ಯಾಮ್ಲೀಸ್ ಬಂದರೆ ಈ ಒಂದು ಗೇಮ್ ಆಡ್ಬೋದು. ಇದು ಪೇಯ್ಡ್ ಇರುತ್ತೆ, ಫ್ರೀ ಇರಲ್ಲ. ಸೊ ನೆಕ್ಸ್ಟ್ ಟೀ ಎಲ್ಲ ರೆಡಿ ಇದೆ, ನೀವು ಹೋಗಿ ಎಲ್ಲ ತೊಗೊಂಬನ್ನಿ ಅಂದ್ಬಿಟ್ಟು ಅಲ್ಲಿರೋ ಸ್ಟಾಫ್ಸೇ ನಮ್ಮನ್ನ ಕಳಿಸಿದ್ರು. ಅಂದರೆ 4:30 to 5:30 ಬಂದು ಸ್ನ್ಯಾಕ್ಸ್ ಟೈಮಿಂಗ್ಸ್ ಅಂತ. ಸೊ ಆ ಒಂದು ಟೈಮ್ಗೆ ನೀವು ಎಲ್ಲಿದ್ರೂ ಲೈಕ್ ಅಲ್ಲಿರೋ ಸ್ಟಾಫ್ಸೇ ನಿಮ್ಮನ್ನು ಕಳಿಸ್ತಾರೆ. ಅಂದರೆ ಟೀ ಟೈಮ್ ಆಗಿದೆ, ನೀವೆಲ್ಲ ಕುಡ್ಕೊಂಡು ಮತ್ತೆ ಗೇಮ್ ಆಡೋಕ್ಕೆ ಬನ್ನಿ ಅಂತ. ಸೊ ಈ ಥರ ಅಲ್ಲಲ್ಲಿ ಡಿಫ್ರೆಂಟ್ ಪ್ಲೇಸಸಲ್ಲಿ ಇಟ್ಟಿರ್ತಾರೆ. ಒಂದೇ ಕಡೆ ಇಟ್ಟರೆ ಫುಲ್ ಕ್ರೌಡೆಡ್ ಆಗಿಬಿಡುತ್ತೆ ಅಂತ. ಅಂದರೆ ಲೈಕ್ ಕಾಫಿ ಟೀನ ಸಪ್ರೇಟಾಗಿ ಡಿಫ್ರೆಂಟ್ ಲೊಕೇಶನ್ಸಲ್ಲಿ ಇಟ್ಟಿರ್ತಾರೆ. ಎಲ್ಲಿ ಯಾರಿಗೆ ಹತ್ರ ಇರುತ್ತೋ ಅವ್ರು ಹೋಗಿ ಅಲ್ಲಿ ತಗೋಬೋದು. ಮತ್ತು ಈ ಥರ ಸ್ನ್ಯಾಕ್ಸ್ಗೆ ಬಜ್ಜಿ ಮತ್ತು ಕೇಕ್ಸ್ನ ಪ್ರೊವೈಡ್ ಮಾಡಿದ್ರು. ಮತ್ತು ಕೆಲವೊಂದು ಕಡೆ ಸ್ಯಾಂಡ್ವಿಚಸ್ ಕೂಡ ಪ್ರೊವೈಡ್ ಮಾಡ್ತಾಯಿದ್ರು. ಸೊ ಈ ಟೀ ಎಲ್ಲ ಕುಡ್ಕೊಂಡ್ಮೇಲೆ ನೆಕ್ಸ್ಟು ಅಲ್ಲೇ ಇರುವಂಥ ಒಂದು ಲಾಬಿಗೆ ಬಂದಮೇಲೆ ಅಲ್ಲಿ ಇಲ್ಯೂಷನ್ ಗೇಮ್ಸು ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸಹ ಇದೆ. ಸೊ ನೀವೇನಾದರೂ ಬಾರ್ ಟ್ರೈ ಮಾಡಬೇಕಂದ್ರೆ ಸೊ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಅವೈಲಬಲ್ ಇದೆ. ಅಂದರೆ ನಾವು ಹೋಗಿರಲಿಲ್ಲ, ಬಟ್ ಆಪ್ಷನ್ಸ್ ಏನೇನಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಒಂದು ಲೈಕ್ ಬಾರ್ ಆ್ಯಂಡ್ ರೆಸ್ಟೋರೆಂಟು. ಸೊ ಔಟ್ಸೈಡ್ ಬಂದರೆ ಇದು ಒಂದು ಲಾಬಿ. ಸೊ ಈ ಲಾಬಿ ಪಕ್ಕನೇ ಈ ಇಲ್ಯೂಷನ್ ಗೇಮ್ಸು ಈ ಥರ ಎಲ್ಲ ಕಿಡ್ಸ್ಗೆ ಅವೈಲಬಲ್ ಇದೆ. ಅಂದರೆ ಮಿನಿಮಮ್ 10 ಇಯರ್ಸ್ ಆಗಿರಬೇಕು ಕಿಡ್ಗೆ. ಇದೊಂದು ಸ್ವಲ್ಪ ಸ್ಕೇರಿ ಇರುತ್ತಂತೆ ಈ ಒಂದು ಇಲ್ಯೂಷನ್ ಗೇಮ್ಸ್ ಎಲ್ಲ. ಸೊ ನನ್ನ ಮಗ ಟ್ರೈ ಮಾಡಬೇಕಂದ, ಬಟ್ ಅವ್ನು 5 ಇಯರ್ಸ್ ಇರೋದಕ್ಕೆ ಅಲೋ ಮಾಡಿಲ್ಲ. ಮತ್ತು ಈ ಲಾಬಿ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ, ಎಲ್ಲ ವಿಂಟೇಜ್ ಲುಕ್ ಇರೋವಂಥ ಒಂದು ಲಾಬಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಚಿಲ್ ಮಾಡೋದಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಅಲ್ದಿರ ನಮಗೆ ಸ್ವಲ್ಪ ಔಟ್ಡೋರು ಮತ್ತು ಇಂಡೋರ್ ಗೇಮ್ಸ್ ಸಹ ಇರುವಂಥ ಒಂದು ಪ್ಲೇಸ್ ಇದೆ ಅಂತ ಗೊತ್ತಾಯಿತು. ಸೊ ಆಯಿತು ಅಂತ ಅದನ್ನು ಎಲ್ಲ ಬ್ರೌಸ್ ಮಾಡೋಣ ಅಂತ ಅಪೋಸಿಟಿಗೆ ಬಂದಿದ್ದೀವಿ. ಅಂದರೆ ವಾಟರ್ ಗೇಮ್ಸ್ ಇರೋದ್ರ ಅಪೋಸಿಟಲ್ಲಿ ಈ ಡ್ರೈ ಗೇಮ್ಸ್ ಎಲ್ಲ ಇರುತ್ತೆ. ಅಲ್ಲಿ ಮ್ಯಾಪ್ ಹಾಕಿರ್ತಾರೆ ಯಾವ್ಯಾವ ಪ್ಲೇಸಲ್ಲಿದೆ ಅಂತ. ಸೊ ನೀವು ಅದನ್ನೆಲ್ಲ ನೋಡಿಕೊಂಡು ಸಹ ಈ ಪ್ಲೇಸ್ನ ರೀಚ್ ಆಗ್ಬೋದು. ಇಲ್ಲಾಂದರೆ ಅಲ್ಲಿರೋ ಸ್ಟಾಫ್ ಸಹ ಸಖತ್ ಫ್ರೆಂಡ್ಲಿ ಆಗಿರ್ತಾರೆ, ನಿಮಗೆಲ್ಲನೂ ಅವ್ರು ಗೈಡ್ ಮಾಡ್ತಾರೆ. ಸೊ ಇಲ್ಲಿ ಕೇರಮ್ ಆಗಲಿ, ಚೆಸ್ ಆಗಲಿ, ಟೇಬಲ್ ಟೆನ್ನಿಸ್ ಆಗಲಿ, ಇದೆಲ್ಲ ಇಂಡೋರ್ ಗೇಮ್ಸ್ ಎಲ್ಲ ಅವೈಲಬಲ್ ಇತ್ತು. ಫ್ಯಾಮ್ಲಿ ಜೊತೆ ಬಂದು ಚಿಲ್ ಮಾಡೋಕ್ಕೆ ಒಂದು ಒಳ್ಳೆ ಆಪ್ಷನ್ನು. ಅದು ಬಿಟ್ಟರೆ ನೀವು ಕ್ರಿಕೆಟು, ವಾಲಿಬಾಲು, ಥ್ರೋಬಾಲು, ಬಾಸ್ಕೆಟ್ಬಾಲು ಈ ಥರ ಔಟ್ಡೋರ್ ಗೇಮ್ಸ್ ಸಹ ಅಲ್ಲಿ ತುಂಬಾ ಆಪ್ಷನ್ಸ್ ಇರುತ್ತೆ. ಸೊ ಇದರಲ್ಲಿ ಕೆಲವೊಂದಕ್ಕೆ ಮಾತ್ರ ನೀವು ಪೇ ಮಾಡಬೇಕು, ಬಟ್ ಅದು ರೀಫಂಡಬಲ್ ಇರುತ್ತೆ. ಅಂದರೆ ನಿಮಗೆ ರಿಟರ್ನ್ ಆಗುವಾಗ ಅದನ್ನು ರೀಫಂಡ್ ಮಾಡ್ತಾರೆ. ಏಕೆಂದರೆ ಈ ಬಾಲ್ಸು ಇದೆಲ್ಲ ಮಿಸ್ ಆದರೆ ಅವ್ರಿಗೆ ಅದು ಕೌಂಟ್ ಸಿಗಲ್ಲ ಅಂತ. ಬಾಲ್ಸ್ಗೆ ಇಂಥದಕ್ಕೆಲ್ಲ ಅವರು ಲೈಕ್ ಪೇ ಮಾಡಿ ನಾವು ತೊಗೋಬೇಕು. ಮತ್ತು ರಿಟರ್ನ್ ಕೊಟ್ಟಾಗ ನಾವು ಪೇ ಮಾಡಿರೋವಂಥ ಅಮೌಂಟ್ನ ರಿಟರ್ನ್ ಕೊಡ್ತಾರೆ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಫೆಸಿಲಿಟೀಸು. ಮತ್ತು ನಿಮ್ಮದು ಒಂದು ಹೋಲ್ ಡೇ ಬಂದಾಗೂ ನೀವು ಯಾವ ರೀತಿ ಎಂಜಾಯ್ ಮಾಡ್ಬೋದು ಈ ಒಂದು ರೆಸಾರ್ಟಲ್ಲಿ. ಸೊ ನೀವೇನಾದರೂ ನೆಕ್ಸ್ಟ್ ಔಟಿಂಗ್ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದೆ ಅಂದರೆ ಐ ಹೈಲಿ ರೆಕಮೆಂಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಕ್ಲಬ್ ಕಬಾನ ಅಮ್ಯೂಸ್ಮೆಂಟ್ ಪಾರ್ಕು, ದೇವನಹಳ್ಳಿ ಹತ್ರ ಇರೋದು. ಸೊ ನಿಮಗೇನಾದರೂ ಈ ಒಂದು ವ್ಲಾಗ್ ಸ್ವಲ್ಪನಾದರೂ ಹೆಲ್ಪ್ ಆಗಿದರೆ ನಿಮ್ಮ ಒಂದು ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೇನಾದರೂ ಒಂದು ಚೂರಾದರೂ ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.